ಅದಕ್ಕಿಂತ ನಂಗೆ ಈ ಪಾಂಡನೇ ಚಂದ. ಹೆಂಗಿದೆ ಪಾಂಡ? ನೀನು ಪೋಲಿನಪ್ಪ, ನೀನು ಪೋಲಿ ನೀನು. ನಾವಿವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಶೂಟ್ ಮಾಡಕ್ಕೆ ಅಂತ ಬಂದಿದ್ದೆ ದೊಡ್ಡಗದವಳ್ಳಿ ಟೆಂಪಲ್ಗೆ. ಇದೆಲ್ಲ ಈ ಟೆಂಪಲ್ ಅಲ್ಲಿ ಪರ್ಮಿಷನ್ ಇರಲಿಲ್ಲ ಶೂಟ್ ಮಾಡಕ್ಕೆ, ಹಾಗೆ ಪರ್ಮಿಷನ್ ಕೂಡ ಕೊಡ್ತಾ ಇರಲಿಲ್ಲ. ಬೆಟ್ಟದ ಭೈರೇಶ್ವರ ಟೆಂಪಲ್ ಯಾವಾಗ ಕ್ಲೋಸ್ ಆಯ್ತು, ಹಾಗಾಗಿ ಈ ಟೆಂಪಲ್ ನ ಓಪನ್ ಮಾಡಿ 1000 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಆಕ್ಚುಲಿ ಗೈಸ್, ಈ ಟೆಂಪಲ್ ಅಲ್ಲಿ ಡ್ರೋನ್ ಹರ್ಸಕ್ಕೆ ಪರ್ಮಿಷನ್ ಇಲ್ವಂತೆ. ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಹಾಗಾಗಿ ಡ್ರೋನ್ ನ ಫ್ಲೈ ಮಾಡ್ಕೊಂಡು ಇವ್ರ ಹತ್ರ ಸರಿಯಾಗಿ ಬೈಸ್ಕೊಂಡೆ. ಟೆಂಪಲ್ ಅಲ್ಲಿ ಡ್ರೋನ್ ಹರ್ಸಿ ಸುಸ್ತಾಗಿದ್ ನೋಡಿ ಇವ್ರು ಅದ್ ನೋಡಕ್ಕಾಗ್ದಲ್ಲೇ ಬಿಸ್ಕೆಟ್ ತಂದ್ಕೊಟ್ರು. ಯಾವ ಕ್ಲಿಪ್ಪು? ಬಟ್ಟೆಗೆ ಹಾಕೋ ಕ್ಲಿಪ್ಪಾ? ಟೆಂಪಲ್ ಅಲ್ಲಿ ಶೂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ ಪ್ಲೇಸ್ ಹಾಸನ್ ನಲ್ಲಿರೋ ಫಾರೆಸ್ಟ್ ಗೆ. ಗೈಸ್, ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಕ್ಕಂತ ಇವಾಗ ಯಾರು ಹೋಗ್ಬೇಡಿ, ಮರಗಳನ್ನೆಲ್ಲ ಕಡಿದು ಅಂತ ಬ್ಯಾಕ್ ಡ್ರಾಪ್ ಏನ್ ಸಿಗಲ್ಲ. ಈ ವಿಷಯ ಗೊತ್ತಿರ್ಲಿಲ್ಲ ಗೈಸ್. ಹೋದ್ಮೇಲೆ ಇನ್ನೇನ್ ಮಾಡೋದು ಅಂತ ಹೇಳಿ ಒಂದ್ 2-3 ಕ್ಲಿಪ್ಪಿಂಗ್ಸ್ ಹಾಗೆ ಫೋಟೋಸ್ ತಂದ್ಬಿಟ್ಟು ನಮ್ ಕ್ಯೂಟ್ ಕಪಲ್ದು ಪ್ರೀ ವೆಡ್ಡಿಂಗ್ ಆಗ್ತಿದ್ರೆ ಅವ್ರ ಜೊತೆಲಿ ಬಂದಿರೋರ್ ಕತೆ ನೋಡಿ. ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಯಾರೋ ಪಾರ್ಟಿ ಮಾಡಕ್ಕೆ ಅಂತ ಬಂದಿದ್ರು. ಏನ್ ಹೇಳಿ ಗೈಸ್, ಕಾಲೇಜ್ ಲೈಫ್ ಅಂತ ಮರೆಯಕ್ಕೆ ಆಗಲ್ಲ. ಫಾರೆಸ್ಟ್ ಅಲ್ಲಿ ಶೂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ ಪ್ಲೇಸ್ ಹಾಸನ್ ಏರ್ಪೋರ್ಟ್ ಗೆ. ನಂಬರ್ 1 ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಟೆಂಪಲ್ ಡ್ರೋನ್ ನ ಫ್ಲೈ ಮಾಡಕ್ಕೆ ಬಿಡ್ಲಿಲ್ಲ. ಡ್ರೋನ್ ಇಲ್ಲಿ ಫ್ಲೈ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದೆ ನಾವು ಹಾಸನ್ ಅಲ್ಲಿರೋ ಕೆಫೆ. ಪಾಂಡಕ್ಕಿಂತ ನಂಗೆ ಈ ಪಾಂಡನೇ ಚಂದ. ಹೆಂಗಿದೆ ಪಾಂಡ? ಪೋಲಿನಪ್ಪ, ನೀನು ಪೋಲಿ ನೀನು. ಗಾಯ್ಸ್, ಫೋಟೋ ಶೂಟ್ಗೆ ಕೆಫೆ ತುಂಬಾನೇ ಸೈಕ್ ಆಗಿತ್ತು ಅನ್ಕೊಳ್ಳಿ. ಫೋಟೋಸ್ ವಿಡಿಯೋಸ್ ನೆಕ್ಸ್ಟ್ ಲೆವೆಲ್ ತೆಗಿಬೋದು ಈ ಕೆಫೆಗೆ ಹೋದ್ರೆ. ಕೆಫೆಯಲ್ಲಿ ಶೂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಶೆಟ್ಟಿಹಳ್ಳಿ ಚರ್ಚ್ಗೆ. ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗಿದ ತಕ್ಷಣ ನಮ್ ರಾಕ್ಸ್ ಯಾಕೋ ಹೆಂಗೆಂಗೋ ಆಡ್ತಿದ್ದ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಫೈನಲಿ ಗಾಯ್ತು, ಇವತ್ತಿನ ಶೂಟ್ ಅಂತ ಮುಗಿಬೇಕಾದ್ರೆ 7 o'clock ಆಗಿತ್ತು. 7 o'clock ನಮ್ ಕ್ಯೂಟ್ ಕಪಲ್ಗೆ ಬಾಯ್ ಹೇಳಿ ನಾವು ಹೊಟ್ಟಿದ್ದೆ ಚಿಕ್ಕಮಂಗ್ಳೂರ್ ಕಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.